ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಕೇವಲ 3 ಸ್ಟೆಪ್ಸ್ ಅಷ್ಟೇ ಮಕ್ಕಳೇ, ಜಾಸ್ತಿ ಸ್ಟೆಪ್ಸ್ ಏನಿಲ್ಲ. ಜಸ್ಟ್ ಈ 3 ಸ್ಟೆಪ್ಸ್ನ ನೀವು ಉಪಯೋಗಿಸ್ಕೊಂಡ್ರೆ ನಂಗೆ ಚಾಪ್ಟರ್ ಮರ್ತೋಗ್ತಾ ಇದೆ, ಎಷ್ಟೋದ್ರೂ ನಂಗೆ ನೆನ್ಪಿಡ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ ನಿಮಗೆ, ಅದು ಡೆಫಿನೆಟ್ಲಿ ಹೊಟ್ಟೋಗುತ್ತೆ ಆಯಿತಾ. ಸೊ ಬೇಗ ಬೇಗ ಬನ್ನಿ ನನ್ನ ಜೊತೆ ಆ 3 ಸ್ಟೆಪ್ಸ್ ಏನು ಅಂತ ಜಲ್ದಿ ನೋಡುವ. ಓಕೆ, ಸೊ ದ ಫಸ್ಟ್ ಸ್ಟೆಪ್ ಇಸ್ 3:2:1. 3 ಸ್ಟೆಪ್ಸ್ ಇಲ್ಲೇ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಇದು ಫಸ್ಟ್ ಸ್ಟೆಪ್ನ ಹೆಸರು 3:2:1 ಆಯಿತಾ. ಚಾಪ್ಟರ್ ಮೆಥಡ್. ಓಕೆ. ಸೊ ಆಫ್ಟರ್ ಸ್ಟಡಿಂಗ್ ಅ ಚಾಪ್ಟರ್, ರೈಟ್, ಒಂದು ಚಾಪ್ಟರ್ ಒಂದು ಅಧ್ಯಾಯನ ಆದಮೇಲೆ 3 ಥಿಂಗ್ಸ್ ಯು ಮಸ್ಟ್ ರಿಮೆಂಬರ್. 2 ಥಿಂಗ್ಸ್ ಯು ಯೂಶಲಿ ಕನ್ಫ್ಯೂಸ್ ಆ್ಯಂಡ್ 1 ಕ್ವೆಶ್ಚನ್ ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್. ಇದನ್ನು ನಾವು 3:2:1 ರೂಲ್ ಅಂತ ಹೇಳ್ತೀವಿ ಆಯಿತಾ. ಸೊ ಒಂದು ಚಾಪ್ಟರ್ ಓದಾದ್ಮೇಲೆ 3 ವಿಷಯಗಳು ನೀವು ಡೆಫಿನೆಟ್ಲಿ ಆ ಒಂದು ಚಾಪ್ಟ್ರಿಂದ ನೆನ್ಪಿಟ್ಕೊಂಡಿರಬೇಕು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಯಾವ್ದು ಕೊಡಲಿ, ಆಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತ ತಗೊಳ್ಳೋಣ. ಆಡ್ವೆಂಟ್ ಆಫ್ ಯುರೋಪಿಯನ್ಸಿಂದ ಪಕ್ಕಾ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಹಾಗೂ ಮಾರ್ತಾಂಡ ವರ್ಮ ಅಂತ ಅಂದ್ಕೊಳ್ಳೋಣ. ಸೊ ಆ ಮೂರು ವಿಷಯಗಳನ್ನ ಬರೆದು ಇಟ್ಕೊಳ್ಳಿ. 2 ಥಿಂಗ್ಸ್ ಯು ಯೂಶಲಿ ಕನ್ಫ್ಯೂಸ್. ಸೊ 2 ವಿಷಯಗಳು ನಿಮಗೆ ಯೂಶಲಿ ಕನ್ಫ್ಯೂಷನ್ಸ್ ಯಾವ್ದು? ವಿಲ್ ಅಸ್ಯೂಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ಆಯಿತಾ. ಸೊ ಈ ಕಾರ್ನಾಟಿಕ್ ವಾರ್ ಎರಡೂ ನಿಮಗೆ ಯಾವಾಗಲೂ ಕನ್ಫ್ಯೂಷನ್. ಆ್ಯಂಡ್ 1 ಕ್ವೆಶ್ಚನ್ ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್. ಸೊ ಇಷ್ಟು ಇಡೀ ಚಾಪ್ಟ್ರಲ್ಲಿ ಒಂದು ಕ್ವೆಶ್ಚನ್ ನೀವು ಆನ್ಸರ್ ಮಾಡೇ ಮಾಡ್ತೀರಾ. ಸೊ ಅಂಥ ಒಂದು ತುಂಬ ಸ್ಟ್ರಾಂಗ್ ಫೀಲಿಂಗ್ ಇರುವಂಥ ಒಂದು ಕ್ವೆಶ್ಚನ್. ಲೈಕ್ ಫಾರ್ ಎಕ್ಸಾಂಪಲ್ ಪೋರ್ಚುಗೀಸ್ ಬಗ್ಗೆ ಒಂದು ಕ್ವೆಶ್ಚನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಪೋರ್ಚುಗೀಸ್ ಬಗ್ಗೆ ಏನು ಕೇಳಿದ್ರೂ ನೀವು ಆನ್ಸರ್ ಮಾಡ್ತೀರಾ. ಸೊ ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಆ ಒಂದು ಟಾಪಿಕ್ ಮೇಲೆ. ಗೊತ್ತಾಗ್ತಾ ಇದೆಯಾ? ನಾನು ಹೇಳ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈ 3 ವಿಷಯಗಳು, ಮಾರ್ತಾಂಡ ವರ್ಮ ಆಗಿರ್ಬೋದು ಅಥವಾ ಬ್ಯಾಟಲ್ ಆಫ್ ಪ್ಲಾಸಿ ಆಗಿರ್ಬೋದು, ಬ್ಯಾಟಲ್ ಆಫ್ ಬಕ್ಸರ್, ನೀವು ಖಂಡಿತವಾಗ್ಲೂ ಓದಲೇಬೇಕು. ಬಿಕಾಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ನೋಡಿದ್ದೀರಾ, ಬಂದಿದೆ ಇವು 3. ಇವೆರಡು ನಿಮಗೆ ಕನ್ಫ್ಯೂಷನ್ಸು. ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಕನ್ಫ್ಯೂಷನ್. ತುಂಬ ಸ್ಟ್ರಾಂಗ್ ಇರುವಂಥ ಒಂದು ಟಾಪಿಕ್ ಒಂದು ಪೋರ್ಚುಗೀಸು. ಸೊ ತುಂಬ ಸ್ಟ್ರಾಂಗ್ ಇರುವಂಥ ಟಾಪಿಕ್ನ ಬಿಟ್ಬಿಡೋಣ, ಬಿಕಾಸ್ ಯು ಆರ್ ಆಲ್ರೆಡಿ ಸ್ಟ್ರಾಂಗ್. 3 ಥಿಂಗ್ಸ್ ಯು ಮಸ್ಟ್ ರಿಮೆಂಬರ್. ಡೆಫಿನೆಟ್ಲಿ ಯು ಶುಡ್ ಫೋಕಸ್ ಆನ್ ದೀಸ್ 3 ಥಿಂಗ್ಸ್ ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಲ್ಲಿ ಬಂದಿರೋಂಥ ಕ್ವೆಶ್ಚನ್. ಈ ಸತಿನೂ ನಿಮಗೆ ಇವು 3ರಲ್ಲಿ ಒಂದು ಬರುತ್ತೆ. ಸೊ ನಾನು ಖಂಡಿತವಾಗ್ಲೂ ಇವು 3ನ್ನ ಓದಬೇಕು. ಸೊ ಒಂದು ಚಾಪ್ಟರಿಂದ 4 ಟಾಪಿಕ್ಸ್ ಆಲ್ರೆಡಿ ನೀವು ಡನ್ ಆ್ಯಂಡ್ ಡಸ್ಟೆಡ್. ಇನ್ನು 2 ಕಾನ್ಸೆಪ್ಟ್ಸ್ ಇದೆ, ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ನಾಟಿಕ್ ವಾರ್. ಬಟ್ ದೆರ್ ಆರ್ ಚಾನ್ಸಸ್ ಇದರಿಂದನೂ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ಬೋದು. ಯು ನೆವರ್ ನೋ. ಸೊ ಕನ್ಫ್ಯೂಷನ್ ಆಗ್ತಾ ಇರೋವಂಥ ಚಾಪ್ಟರ್ಸ್ಗೆ ನೀವೇನು ಮಾಡಬೇಕು, ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸನ್ನು ಕೊಡಬೇಕು. ಇದೆಲ್ಲ ಅರ್ಧ ಗಂಟೆ ಕೂತ್ಕೊಂಡು ಹೋದರೆ ಇದನ್ನು 1 ಅವರ್ ಕೂತ್ಕೊಂಡು ಓದಬೇಕು. ಸೊ ಆ ಒಂದು ಕ್ಲಾರಿಟಿನೂ ಸಿಗ್ತಾ ಇದೆ 3:2:1 ಮೆಥಡ್ ಅಲ್ಲಿ. ಸೊ ಯಾವುದಕ್ಕೆ ನಾನು ಜಾಸ್ತಿ ಪ್ರಾಮಿನೆನ್ಸ್ನ ಕೊಡಬೇಕು, ಯಾವುದಕ್ಕೆ ನಾನು ಕಮ್ಮಿ ಟೈಮನ್ನು ಕೊಡಬೇಕು, ಜಾಸ್ತಿ ಟೈಮ್ನ ಕೊಡಬೇಕು, ಎಲ್ಲನೂ ಗೊತ್ತಾಗ್ತಾ ಇದೆ. ಸೊ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಯು ಕ್ಯಾನ್ ಯೂಸ್ ಆಯಿತಾ. ಸೊ 4 ಕಾನ್ಸೆಪ್ಟ್ಸು ಫುಲ್ ಕಾನ್ಫಿಡೆಂಟಲ್ಲಿದ್ದರೆ 2 ಕಾನ್ಸೆಪ್ಟ್ಸ್ನ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು 2 ಕಾನ್ಸೆಪ್ಟ್ಸಲ್ಲೂ ಸ್ಟ್ರಾಂಗ್ ಆಗಿಬಿಟ್ರಿ. ಸೊ ಒಟ್ಟಾರೆ ಈ ಮೆಥಡ್ ಯೂಸ್ ಮಾಡಿ ಅಡ್ವೆಂಟ್ ಆಫ್ ಯುರೋಪಿಯನ್ಸಲ್ಲಿ ನೀವು ಇಡೀ ಚಾಪ್ಟರ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ. ಅಟ್ ದಿ ಎಂಡ್ ಆಫ್ ದ ಡೇ ಅದೇ ನಿಮ್ಮ ಅಲ್ಟಿಮೇಟ್ ಗೋಲ್. ಓಕೆನಾ. ನೆಕ್ಸ್ಟ್, ಕನ್ವರ್ಟ್ ದ ಚಾಪ್ಟರ್ ಇಂಟು ಸ್ಟೋರಿ. ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ಡೋಂಟ್ ಮೆಮೊರೈಸ್ ಐಸೋಲೇಟೆಡ್ ಪಾಯಿಂಟ್ಸ್, ಕನೆಕ್ಟ್ ದೆಮ್. ನಮ್ಗೆ ಹೇಗೆ ಇನ್ನು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ತಾತ ಹೇಳ್ತಾ ಇದ್ದಂಥ ಕತೆಗಳು ನೆನಪಿದೆ ಲ್ಯಾಂಗ್ವೇಜಸ್ಸಲ್ಲಿ ಆಯಿತಾ. ಸೊ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕೆಲವೊಂದು ಲೆಸನ್ಸ್ ಎಲ್ಲ ಇವಾಗಲೂ ನೆನಪಿದೆ. ಯಾಕಪ್ಪ ಅಂತಂದರೆ ಅದನ್ನು ಒಂದು ಸ್ಟೋರಿ ಥರ ಇದೆ ಆಯಿತಾ. ಬಟ್ ಅದೇ ಸೈನ್ಸಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾ ಕೇಳಿ, ಒಂದು ಡೆಫಿನಿಷನ್ ಕೇಳಿ ತಕ್ಕಂತ ಬರೋದಿಲ್ಲ. ಬಿಕಾಸ್ ದಟ್ ಈಸ್ ಒನ್ ಸಿಂಗಲ್ ಐಸೋಲೇಟೆಡ್ ಟಾಪಿಕ್, ಸಪ್ರೇಟ್ ಟಾಪಿಕ್ ಅದು. ಬಟ್ ಅದೇ ಒಂದು ಎಂಟೈರ್ ಸ್ಟೋರಿಯಾಗಿ ಓದ್ತಾ ಇದ್ದೀವಿ ನಾವು ಅಂತಂದರೆ ಡೆಫಿನೆಟ್ಲಿ ಅದು ಸುಮಾರು ದಿನ ನೆನಪಿರುತ್ತೆ. ಸೊ ನಿಮ್ಮ ಒಂದು ಪಾಠನ ಕೂಡ ನೀವು ಆ ಥರನೇ ಯೋಚನೆ ಮಾಡ್ತಾ ಹೋಗಬೇಕು, ಒಂದು ಸ್ಟೋರಿ ಥರ ಮಾಡಿಕೊಂಡು ಓದ್ತಾ ಹೋಗ್ಬೇಕಾಯ್ತಾ. ಸೊ ಇವಾಗ ಬ್ರಿಟಿಷ್ ಪಾಲಿಸಿಗಳು ಏನೇನು ಅದನ್ನು ಒಂದು ಸ್ಟೋರಿ ಥರ, ಇವಾಗ ಬ್ರಿಟಿಷ್ ಏನಕ್ಕೆ ಬಂದರು, ಆಮೇಲೆ ಅವ್ರಿಗೆ ಆಸೆ ಹೇಗೆ ಉಟ್ಕೊಂತು ಭಾರತದಲ್ಲಿ ಇರಬೇಕು, ಆಡಳಿತ ಮಾಡಬೇಕು ಅಂತ. ಸೊ ಆಡಳಿತ ಮಾಡಬೇಕು ಅಂತಂದರೆ ಅವ್ರಿಗೆ ಸ್ವಲ್ಪ ಈಸಿ ಆಗಬೇಕು. ಸೊ ಅದಕ್ಕೆ ಪಾಲಿಸಿಗಳನ್ನ ತಂದರು, ನೀತಿಗಳನ್ನ ತಂದರು.
ಸೊ ಈ ಥರ ನೀವು ಏನಂತಾರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿ ಥರ ನೋಡ್ತಾ ಹೋದರೆ ಈಸಿ ಆಗುತ್ತೆ. ಅಪೋಸಿಷನ್ ಆ ಥರ ಮಾಡಿದ ತಕ್ಷಣ ಭಾರತೀಯರು ಹೇಗೆ ಅದನ್ನು ಅಪೋಸ್ ಮಾಡಿದ್ರು, ಬಿಕಾಸ್ ಇದು ನಮ್ಮ ಭಾರತ, ನಾವಿಲ್ಲಿರ್ಬೇಕು, ನೀವ್ಯಾರು ಅಂತ ಅವ್ರು ಏನೇನು ಮಾಡಿದ್ರು, ಅಪೋಸಿಷನ್ ಹೇಗಾಯಿತು, ಅದಕ್ಕೋಸ್ಕರ ಮಾಡಿರುವಂಥ ಚಳುವಳಿಗಳೇನೇನು, ಅದಾದಮೇಲೆ ರಿಸಲ್ಟ್ ಏನು, ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ವಾ, ಏನಾಯಿತು, ಅವ್ರಿಗೇನಾಯಿತು. ಸೊ ಇದನ್ನೆಲ್ಲ ಒಂದು ಫಾರ್ಮ್ಯಾಟ್ ಥರ ಓದ್ತಾ ಹೋದರೆ, ಒಂದು ಸ್ಟೋರಿ ಥರ ಓದ್ತಾ ಹೋದರೆ ಇನ್ನಷ್ಟು ಜಾಸ್ತಿ ಕಾಲ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಎಕ್ಸಾಮಲ್ಲಿ ಬರೆಯೋದಕ್ಕೆ ಕೂಡ ಈಸಿ ಆಗುತ್ತೆ. ಆಯಿತಾ? ಸೊ ದಟ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಚಾಪ್ಟರ್ ಮಿಕ್ಸಿಂಗ್ ಚಾಲೆಂಜ್ ಅಥವಾ ಸಬ್ಜೆಕ್ಟ್ ಮಿಕ್ಸಿಂಗ್ ಚಾಲೆಂಜ್ ಅಂತಲೂ ನೀವು ತಗೋಬೋದು. ಸಬ್ಜೆಕ್ಟ್, ಚಾಪ್ಟರ್, ವಾಟ್ ಎವರ್ ಇಟ್ ಇಸ್. ಡೋಂಟ್ ರಿವೈಸ್ ಚಾಪ್ಟರ್ಸ್ ಓನ್ಲಿ ಇನ್ ಟೆಕ್ಸ್ಟ್ ಬುಕ್ ಆಲ್ ದೆಮ್. ಆಯಿತಾ? ಸೊ ಇವಾಗ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆಯಿತಾ? ಸೋಷಿಯಲ್ ಸೈನ್ಸೇ ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ಫಸ್ಟ್ ಅಡ್ವೆಂಟ್ನ ಓದ್ತೀರಾ, ಅದಾದಮೇಲೆ ಎಕ್ಸ್ಟೆನ್ಷನ್ನ ಓದ್ತೀರಾ, ಅದಾದಮೇಲೆ ಇಂಪ್ಯಾಕ್ಟ್ನ ಓದ್ತೀರಾ. ಸೊ ಈ ಥರ ಓದೋ ಬದಲು ಏನಂತಾರೆ, ಸಬ್ಜೆಕ್ಟ್ಸ್ಗಳನ್ನ ಮಿಕ್ಸ್ ಮಾಡಿ ಚಾಪ್ಟರ್ಸ್ಗಳನ್ನ ಮಿಕ್ಸ್ ಮಾಡಿ, ಆವಾಗ ಇನ್ನೂ ಈಸಿ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸೈನ್ಸ್ ಚಾಪ್ಟರ್ ಓದಿ ಫಸ್ಟು, ಅದಾದಮೇಲೆ ಕನ್ನಡ, ಅದಾದಮೇಲೆ ಹಿಂದಿಗೆ ಬನ್ನಿ. ಅಥವಾ ನೀವು ಒಂದೇ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಚಾಪ್ಟರ್ನ ಓದಿ, ಅದಾದಮೇಲೆ 10th ಚಾಪ್ಟರ್ಗೆ ಹೋಗಿ, ಅದಾದಮೇಲೆ 25th ಚಾಪ್ಟರ್ಗೆ ಹೋಗಿ. ಆಯಿತಾ? ಸೊ ಈ ಥರ ಮಾಡಿದಾಗ ನಿಮ್ಮ ಬ್ರೈನ್ಗೆ ಆ ಒಂದು ಚೇಂಜ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನಿಮ್ಮ ಬ್ರೈನ್ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಹೋಗುತ್ತೆ. ಆಯಿತಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈದರ್ ಮಿಕ್ಸ್ ಸಬ್ಜೆಕ್ಟ್ಸ್ ಆರ್ ಚಾಪ್ಟರ್ಸ್. ನನ್ನ ಪ್ರಕಾರ ಮಿಕ್ಸ್ ಸಬ್ಜೆಕ್ಟ್ಸ್ ಮಕ್ಕಳೇ. ಆವಾಗ ನಿಮ್ಗೆ ಎಲ್ಲ ಸಬ್ಜೆಕ್ಟು ಓದಂಗೂ ಆಗುತ್ತೆ, ಎಸ್ಪೆಷಲಿ ಎಸ್ಸೇಸ್ಗೆಲ್ಲ. ನೀವು ಫೈನಲ್ ಬೋರ್ಡ್ ಎಕ್ಸಾಮ್ಗೆ ಹೋಗೋ ಅಷ್ಟೊತ್ತಿಗೆ ನಿಮಗೆ ಗ್ಯಾಪ್ಸ್ಗಳಿರುತ್ತೆ. ಸೊ ಅಟ್ ಎ ಟೈಮ್ ಒಂದೇ ಫೋಕಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಎಸ್ಸೇಸ್ ಆ ಥರ ಆಗೋದಿಲ್ಲ. ಸೊ ಹಾಗಾಗಿ ಮಿಕ್ಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಸ್ಟಡಿ. ನೀವು ಬೋರ್ಡ್ ಎಕ್ಸಾಮ್ಗೆ ಓದಬೇಕು ಅಂತಂದರೆ ಮಿಕ್ಸ್ ಚಾಪ್ಟರ್ಸ್ ಆ್ಯಂಡ್ ಸ್ಟಡಿ. ಆಯಿತಾ? ಸೊ ಈ 3 ವಿಷಯಗಳನ್ನ ಖಂಡಿತವಾಗ್ಲೂ ಮಾಡಿ ಮಕ್ಕಳೇ. 3:2:1 ರೂಲ್ ಆಗಿರ್ಬೋದು, ಅದಾದಮೇಲೆ ಮಿಕ್ಸಿಂಗ್ ದ ಸಬ್ಜೆಕ್ಟ್ಸ್ ಆಗಿರ್ಬೋದು. ಎಸ್ ಮಕ್ಕಳೇ, ಸೊ ಈ 3 ವಿಷಯಗಳನ್ನ ನೀವು ಮಾಡ್ತಾ ಹೋಗಿ. 3:2:1 ರೂಲ್ ಆಗಿರ್ಬೋದು, ಒಂದು ಸ್ಟೋರಿ ಥರ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಅಥವಾ ಈಗ ತಾನೇ ಹೇಳ್ಕೊಟ್ಟೆ ಮಿಕ್ಸಿಂಗ್ ದ ಚಾಪ್ಟರ್ಸ್ ಅಥವಾ ಸಬ್ಜೆಕ್ಟ್ಸ್ನ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಮೆಮರಿಯಲ್ಲಿ ನೀವೇನು ಓದ್ತಾ ಇದ್ರೋ ಅದು ಜಾಸ್ತಿ ಕಾಲ ಉಳ್ಕೊತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.